ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಟಿಫನ್ಗೆ ಏನು ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಏನು ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಗಾಯ್ಸ್. ಇವತ್ತು ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಇವತ್ತು ನಾನು ಊಟಕ್ಕೆ ಏನು ಮಾಡಿದ್ದೀನಿ ಅಂತ ಗೊತ್ತಾ? ನೋಡಿ, ಇವತ್ತು ನಾನು ಊಟಕ್ಕೆ ಚಿತ್ರಾನ್ನ ಥರ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇವಾಗ ಆಮ್ಲೆಟ್ ಮಾಡ್ತೀನಿ. ಆಮ್ಲೆಟ್ ಹೇಗೆ ಅಂತ ತರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್, ನೋಡೋಣ ಆಮ್ಲೆಟ್ ಹೇಗೆ ಮಾಡೋದು ಅಂತ. ಇದನ್ನ ಸೈಡಲ್ಲಿಟ್ಟು ನಾನು ಒಂದು ಗ್ಯಾಸ್ ಆನ್ ಮಾಡಿ, ಮತ್ತೆ ಮೊಟ್ಟೆ ಇಲ್ಲಿದೆ. ಒಂದು ಆಮ್ಲೆಟ್ ಸಾಕು ಗೈಸ್. ಒಂದು ಆಮ್ಲೆಟ್ಗೆ ಒಂದು ಮೊಟ್ಟೆನ ಹೊಡೆದು ಹಾಕೋಣ. ಇವಾಗ ಹೊಡೆದು ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ, ರುಚಿಗೆ ತಕ್ಕಷ್ಟು ಸಾಲ್ಟು, ಮತ್ತೆ ಹಂಗೆ ಸ್ವಲ್ಪ ಖಾರದ ಪುಡಿನೂ ಹಾಕೋಣ. ಓಕೆ, ಖಾರದ ಪುಡಿ ಮತ್ತೆ ಸ್ವಲ್ಪ ಮಸಾಲೆನೂ ಹಾಕೋಣ. ಓಕೆ, ಇದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಆಗಿದೆ. ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಗೈಸ್, ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಆಮ್ಲೆಟನ್ನು ಹಾಕಿದರೆ ರೆಡಿ ಆಯಿತು ನಮ್ಮ ಆಮ್ಲೆಟು. ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೋಬೋದು ನೀವು ಇದರಲ್ಲಿ ಆಮ್ಲೆಟ್ನ. ಬನ್ನಿ ಚಿತ್ರಾನ್ನ ಇವಾಗ ಒಂದು ಪ್ಲೇಟಲ್ಲಿ ಹಾಕೋಣ. ಹಾಗೆ ಚಿತ್ರಾನ್ನದ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈ ಕಡೆ ಆಮ್ಲೆಟ್ ಸ್ವಲ್ಪ ಫ್ರೈ ಆಗಿದೆ ಅನ್ಕೋತೀನಿ. ಅದನ್ನ ಹಾಗೆ ತಿರುಗಿಸಾಕಿ ಒಂದ್ಸರಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ತಕೊಂಡ್ರೆ ಮುಗೀತು. ಗೈಸ್, ಇವಾಗ ಚಿತ್ರಾನ್ನ ಮತ್ತು ಆಮ್ಲೆಟು ಮಾಡಿದ್ವಲ್ಲ, ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ. ನೋಡಿ, ನೀವೇ ನೋಡಿ ಯಾವ ಥರ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಟೇಸ್ಟ್ ಮಾಡೋಣ ಇವಾಗ. ಸಖತ್ತಾಗಿದೆ ಗಾಯ್ಸ್, ಸೂಪರ್. ನೀವು ಮನೇಲಿ ಮಾಡ್ಕೊಳ್ಳಿ, ಸಖತ್ತಾಗಿದೆ, ತಿನ್ನಿ.